ಮೋಟಾರ್ ಸೈಕಲ್ ಸವಾರನೋರ್ವ 4 ರಸ್ತೆ ಕೂಡುವ ಜಂಕ್ಷನ್ನಲ್ಲಿ ಮೊಬೈಲ್ ಫೋನ್ ಬಳಸುತ್ತಾ ನಿಂತಿದ್ದಾನೆ. ಸವಾರ ಜಂಕ್ಷನ್ನಿಂದ ನೇರವಾಗಿ ಮುಂದಕ್ಕೆ ಚಲಿಸಲು ಮುಂದಾಗುತ್ತಿದ್ದಾನೆ. ಇಲ್ಲಿ ಅಪಘಾತಕ್ಕೆ ಕಾರಣವಾಗುವ ಅಪಾಯಗಳನ್ನು ಗುರುತಿಸಬಲ್ಲಿರಾ? ಸ್ಪಷ್ಟವಾಗಿ ಗುರುತಿಸಲಾದ ಅಪಾಯಗಳೆಂದರೆ 1. ಸವಾರನ ಪಕ್ಕದಲ್ಲಿ ರಸ್ತೆ ದಾಟುತ್ತಿರುವ ಪಾದಚಾರಿ. 2. ಸವಾರನ ಪಕ್ಕದಲ್ಲಿ ಚಲಿಸುತ್ತಿರುವ ಟ್ರಕ್. 3. ಹಿಂದಿನಿಂದ ಬರುತ್ತಿರುವ ಕಾರು. ಈಗ ಮುಂದೇನಾಗುತ್ತೆ ಎಂದು ನೋಡೋಣ. 1. ಅಪಘಾತ ಸಂಭವಿಸುವ ಸಾಧ್ಯತೆ ಇತ್ತು. ಈಗ ಇಲ್ಲಿ ನಡೆದ ತಪ್ಪುಗಳನ್ನು ಗಮನಿಸೋಣ. ರಸ್ತೆ ಮಧ್ಯೆ ಮೊಬೈಲ್ ಫೋನ್ ಬಳಸುತ್ತಿದ್ದ ಬೈಕ್ ಸವಾರ ಜೀಬ್ರಾ ಕ್ರಾಸ್ನಲ್ಲಿ ರಸ್ತೆ ದಾಟುತ್ತಿದ್ದ ಪಾದಚಾರಿಯನ್ನು ನಿರ್ಲಕ್ಷಿಸುತ್ತಾನೆ. ಅವನು ತನ್ನ ಪಕ್ಕದಲ್ಲಿ ಎಡಕ್ಕೆ ತಿರುಗುತ್ತಿದ್ದ ಟ್ರಕ್ ಅನ್ನು ಗಮನಿಸಲು ವಿಫಲನಾಗುತ್ತಾನೆ ಮತ್ತು ಹಿಂದಿದ್ದ ಕಾರು ಮುಂದಕ್ಕೆ ಸಾಗಲು ಅಥವಾ ಅವನ ಬದಿಯಿಂದ ಹಾದು ಹೋಗಲು ಪ್ರಯತ್ನಿಸುವ ಸಾಧ್ಯತೆಯನ್ನು ಸಹ ನಿರ್ಲಕ್ಷಿಸುತ್ತಾನೆ. ಈ ನಿರ್ಲಕ್ಷ್ಯದಿಂದ ಟ್ರಕ್ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸುವ ಸಾಧ್ಯತೆ ಇತ್ತು. ಈಗ ಇಂತಹ ಸಂದರ್ಭಗಳಲ್ಲಿ ಸುರಕ್ಷಿತವಾಗಿರುವುದು ಹೇಗೆ ಎಂದು ನೋಡೋಣ. 1. ವಾಹನವನ್ನು ಸುರಕ್ಷಿತವಾಗಿ ನಿಲ್ಲಿಸಿದ ನಂತರ ಮೊಬೈಲ್ ಬಳಸಿ. 2. ಜಂಕ್ಷನ್ಗಳಲ್ಲಿ ಜಾಗರೂಕರಾಗಿರಿ ಹಾಗೂ ಎಚ್ಚರಿಕೆಯಿಂದಿರಿ. 3. ಜಂಕ್ಷನ್ಗಳಲ್ಲಿ ಹಾಗೂ ಟ್ರಾಫಿಕ್ ದೀಪ ಹಸುರಾಗುವ ಸಂದರ್ಭಗಳಲ್ಲಿ ಅವಸರಿಸಬೇಡಿ. ಜೀವನ ಅಮೂಲ್ಯ, ಸುರಕ್ಷಿತವಾಗಿ ಚಲಿಸಿ.